ಏನು ಮಾಡಿದೆ ಲಾಸ್ಟ್ ಕ್ಲಾಸಲ್ಲಿ ನಾನು ಗೊತ್ತಿದೆ ಅಲ್ವಾ. ಸೊ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ನ ನಾನು ಡಿಫ್ರೆಂಟ್ ಟೈಪ್ಸ್ ದಟ್ ಈಸ್ 7 ಮೆಥಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ಹೇಳಿದ್ದೆ. ಸೊ ಐ ವಾಸ್ ಜಸ್ಟ್ ಕಂಟಿನ್ಯೂಯಿಂಗ್ ದಟ್ ಟಾಪಿಕ್ ದಟ್ ಈಸ್ ಸಾಲ್ಯುಬಿಲಿಟಿ. ದ ನೆಕ್ಸ್ಟ್ ಟಾಪಿಕ್ ಇಸ್ ಸಾಲ್ಯುಬಿಲಿಟಿ. ಸೊ ಸಾಲ್ಯುಬಿಲಿಟಿಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ವಾಟ್ ಈಸ್ ದ ಸಾಲ್ಯುಬಿಲಿಟಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಸಾಲ್ಯುಬಿಲಿಟಿ ಅದರಲ್ಲಿ ನಾವು ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ನ ನೋಡ್ತೀವಿ ಆ್ಯಂಡ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ನ ನೋಡ್ತೀವಿ. So solubility of solid in liquid and solubility of gas in liquid are the two important simple topics and very easy topic and very interesting topic. So before entering into the topic, so ನಾನು ಈ ಟಾಪಿಕ್ ಎಂಟ್ರಿ ಆಗೋದಕ್ಕಿಂತ ಮುಂಚೆ by the end of this video I will explain and I will discuss one CET question with regard to the topic that I was discussed here. So ಎಷ್ಟು ಡಿಸ್ಕಸ್ ಮಾಡ್ತೀನೋ ಅಷ್ಟದ್ದು ಕಂಟೆಂಟ್ ಮೇಲೆ ಎಷ್ಟು CET questions ಕೇಳಿದಾರೆ ಅದನ್ನು ನಾನು ಲಾಸ್ಟ್ ಅಂದರೆ ಈ ವಿಡಿಯೋ ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಸೊ ಲೆಟ್ ಅಸ್ try to understand what is the solubility of solid in liquid. ಒಂದೊಂದೇ ನೋಡ್ತಾ ಹೋಗೋಣ. The very first one is solubility of solid in liquid and the second one is solubility of gas in liquid. ನಾವು solubility ನ ನೋಡಿದ್ವಿ. So solubility of solid in liquid ಗೆ ಹೋಗೋದಕ್ಕಿಂತ ಮುಂಚೆ I will take one example. So ಒಂದು ಎಕ್ಸಾಂಪಲ್ ನ ತಗೋತಿದ್ದೀನಿ. ಸೊ ಏನು ಎಕ್ಸಾಂಪಲ್ ತಗೋತಿದ್ದೀನಿ, ಆ ಎಕ್ಸಾಂಪಲ್ ಅಲ್ಲಿ ಒಂದು ಬೀಕರ್. ಸೊ ಒಂದು ಬೀಕರ್, I am taking one beaker. So in that beaker I am going to add water. ಸೊ ಏನು ತಗೋತಿದ್ದೀನಿ, ಸೊ ವಾಟರ್ನ ತಗೋತಿದ್ದೀನಿ, H2O. ಸೊ H2O ತಗೊಂಡಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಆ್ಯಡ್ ಟೇಬಲ್ ಸ್ಪೂನ್ ಆಫ್ ಸಾಲ್ಟ್. ಒಂದು ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಏನು ಮಾಡ್ತಿದ್ದೀನಿ, ನಾನು ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಸೊ ಐ ವಿಲ್ ಸ್ಟಿರ್ ಇಟ್. ಸ್ಟಿರ್ ಮಾಡ್ತೀನಿ. ವಾಟ್ ಹ್ಯಾಪನ್ಸ್, ದ ಸಾಲ್ಟ್ ವಿಲ್ ಡೆಫಿನೆಟ್ಲಿ ಡಿಸಾಲ್ವ್ಸ್, ರೈಟ್. ಸೊ ಸಾಲ್ಟು ಡೆಫಿನೆಟ್ ಆಗಿ ಡಿಸಾಲ್ವ್ ಆಗುತ್ತೆ. ದೆನ್ ಅಗೇನ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಅನದರ್ ಟೇಬಲ್ ಸ್ಪೂನ್. ಸೊ ಇನ್ನೊಂದು ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಸೊ ಐ ಆಮ್ ಆ್ಯಡಿಂಗ್ 2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್. ವಾಟ್ ಹ್ಯಾಪನ್ಸ್, again that will also dissolve. ಆ ಸಾಲ್ಟ್ ಕೂಡ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ. again I am going to add another tablespoon. ಇನ್ನೊಂದು ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ. what happens, then also the salt will dissolve. again further ನಾನು ಇನ್ನೊಂದು ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ತೀನಿ. I will stir ಮಾಡ್ತೀನಿ. what happens, then also that salt dissolves. now the case is, ಈಗ ನಾನು ಇನ್ನೊಂದು ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಟು ದ ಸೊಲ್ಯೂಷನ್. ಸೊ ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಈಗ ಸಲ್ಯೂಟು ಡಿಸಾಲ್ವ್ ಆಗುತ್ತಾ, ಈಸ್ ಇಟ್? ನೋ. ವೈ? ಸಲ್ಯೂಟು ಡಿಸಾಲ್ವ್ ಆಗ್ತಾ ಇಲ್ಲ. ಸೊ ನಾನು ಇಲ್ಲಿ ಹಾಕಿರೋ 4 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಏನಾಯಿತು, ಡಿಸಾಲ್ವ್ ಆಯಿತು. 5th ಟೇಬಲ್ ಸ್ಪೂನ್ ಈಸ್ ನಾಟ್ ಡಿಸಾಲ್ವಿಂಗ್. ವೈ ದ 5th ಟೇಬಲ್ ಸ್ಪೂನ್ ಈಸ್ ನಾಟ್ ಡಿಸಾಲ್ವಿಂಗ್? ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ದಿಸ್ ಸಾಲ್ವೆಂಟ್, ಈ ವಾಟರ್ ಇಂದ ಸಾಲ್ವೆಂಟ್ ಎಷ್ಟು ಕೆಪಾಸಿಟಿ, ಸಾಲ್ವೆಂಟಿಂಗ್ ಕೆಪಾಸಿಟಿ ಎಷ್ಟಿದೆ, ಓನ್ಲಿ 4 ಟೇಬಲ್ ಸ್ಪೂನ್. ಸೊ 4 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಇಂದು ಆ ಸಾಲ್ವೆಂಟ್ ಇಂದು ಕೆಪಾಸಿಟಿ. ಸೊ ಹಾಗಾದ್ರೆ ಸಾಲ್ಯುಬಿಲಿಟಿ ಅಂದ್ರೆ ಏನು? ವಾಟ್ ಈಸ್ ದ ಸಾಲ್ಯುಬಿಲಿಟಿ? ಸೊ ಸಾಲ್ಯುಬಿಲಿಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಮ್ಯಾಕ್ಸಿಮಮ್, ಇದ್ರದ್ದು ಕೆಪಾಸಿಟಿ. ಸಾಲ್ಯುಬಿಲಿಟಿ ಇಸ್ ನಥಿಂಗ್ ಬಟ್ ದ ಕೆಪಾಸಿಟಿ. ಸೊ ಐ ವಿಲ್ ರೈಟ್ ಇಟ್ ಡೌನ್. ಸೊ ಸಾಲ್ಯುಬಿಲಿಟಿ ಮೀನ್ಸ್, ಸಾಲ್ಯುಬಿಲಿಟಿ ಬರ್ಕೊಳ್ಳಿ. ಸಾಲ್ಯುಬಿಲಿಟಿ ಮೀನ್ಸ್ ದ ಮ್ಯಾಕ್ಸಿಮಮ್, solubility means the maximum amount of solute dissolved in, maximum amount of solute dissolved in specific solvent. So specific solvent ಅಲ್ಲಿ solute dissolve ಆಗೋದನ್ನ ನಾವು ಏನಂತ ಕರಿತೀವಿ, ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ ಅ ಸ್ಪೆಸಿಫಿಕ್ ಸಾಲ್ವೆಂಟ್ ಅಟ್ ಅ ಟೆಂಪರೇಚರ್. ಸೊ ಇದಕ್ಕೆ ಕೆಪಾಸಿಟಿ ಇದ್ದಿದ್ದೆಷ್ಟು, ಮ್ಯಾಕ್ಸಿಮಮ್ ಅದಕ್ಕೆ ಡಿಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದಿದ್ದೆಷ್ಟು, ಜಸ್ಟ್ ಆಫ್ 4 ಸ್ಪೂನ್. 5th ಸ್ಪೂನ್ ಏನಾಯಿತು, ಇಟ್ ವಿಲ್ ರಿಮೈನ್ಸ್ ಅಂದರೆ ಸೆಟಲ್ ಆಗಿ ಉಳಿಯುತ್ತೆ, ಅನ್ಡಿಸಾಲ್ವ್ಡ್ ಆಗಿ ಉಳಿಯುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಸಾಲ್ಯುಬಿಲಿಟಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್, ನಿಮ್ಮ ಕೈಯಲ್ಲಿ 10 ಮಾರ್ಬಲ್ಸ್ನ ಇಟ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದೆ ಅಂತ ತಿಳ್ಕೊಳ್ಳಿ. So if I give the 11th marble, what will happens? That will fall down, right? So 10th ನಿಮ್ಮ ಕೆಪಾಸಿಟಿ ಅಂತ ಅಂದರೆ that is nothing but 4 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಡಿಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಷ್ಟು ವಾಟರಿಗೆ ಇರುತ್ತೆ. ಸ್ಪೆಸಿಫಿಕ್ ಅಮೌಂಟ್ ಆಫ್ ಸಾಲ್ವೆಂಟಿಗೆ ಓನ್ಲಿ 4 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಡಿಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. 5th ಟೇಬಲ್ ಸ್ಪೂನ್ನ ನಾನು ಎಷ್ಟೇ ಸ್ಟಿರ್ ಮಾಡಿದ್ರು ಏನಾಗುತ್ತೆ, ಇಟ್ ವಿಲ್ ರಿಮೈನ್ಸ್ ಅನ್ಡಿಸಾಲ್ವ್ ಆಗಿ ಉಳಿಯುತ್ತೆ. ಸೊ ದಿಸ್ ಈಸ್ ಅಬೌಟ್ ಸಾಲ್ಯುಬಿಲಿಟಿ. ಸಾಲ್ಯುಬಿಲಿಟಿ ಅಂದರೆ ಏನು? Solubility means the maximum amount of solute dissolved in specific solvent at a temperature. ಒಂದು ಟೆಂಪರೇಚರ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಅದಕ್ಕೆ ಡಿಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅದನ್ನು ನಾವು ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಸೊ ಈಗ ಸಾಲ್ಯುಬಿಲಿಟಿ ಗೊತ್ತಾಯಿತು.
ಸೊ ಸಾಲಿಬಿಲಿಟಿ ಆಫ್ ಸಾಲಿಡ್ ಅಂಡ್ ಲಿಕ್ವಿಡ್ ಅಲ್ಲಿ ನೋಡೋದಾದ್ರೆ ಇಡೀ ಪ್ರೋಸೆಸ್ ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಡಿಸಲ್ಯೂಷನ್ ಅಂತ ಕರಿತೀವಿ. ಸೊ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಡಿಸಲ್ಯೂಷನ್. ಸೊ ಡಿಸಲ್ಯೂಷನ್ ಮೀನ್ಸ್ ಏನು, ನಾನೀಗ ಒಂದು ಬೀಕರ್ ಅಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ನ ಆಡ್ ಮಾಡ್ತಿದ್ದೀನಿ. ಸೊ ಸಾಲ್ಟ್ ಕಾನ್ಸಂಟ್ರೇಷನ್ ಇನ್ ದ ಸಾಲ್ವೆಂಟ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಅಗೈನ್ ಐ ಆಮ್ ಆಡಿಂಗ್, ಸೊ ಅಮೌಂಟ್ ಆಫ್ ಸಾಲ್ಟ್ ಏನಾಗ್ತಿದೆ, ಇನ್ನ ಇನ್ಕ್ರೀಸ್ ಆಗ್ತಿದೆ. ಐ ಆಮ್ ಆಡಿಂಗ್ ಅಗೈನ್ 3 ಸ್ಪೂನ್ಸ್ ಆಫ್ ಸಾಲ್ಟ್. ಸೊ ಅಗೈನ್ ದಟ್ ಕಾನ್ಸಂಟ್ರೇಷನ್ ಇಸ್ ಇನ್ಕ್ರೀಸಿಂಗ್. ಸೊ ಇನ್ಕ್ರೀಸಿಂಗ್ ಏನಾಗ್ತಿದೆ ಅಲ್ಲಿ, ದ ಸೊಲ್ಯೂಟ್ ಪಾರ್ಟಿಕಲ್ಸ್ ಎಂಟ್ರಿಂಗ್ ಇನ್ ಟು ದ ಸಾಲ್ವೆಂಟ್. ಸೊ ಸೊಲ್ಯೂಟ್ ಪಾರ್ಟಿಕಲ್ಸ್ ಸಾಲ್ವೆಂಟ್ ಒಳಗಡೆ ಏನಾಗ್ತಿದೆ, ಎಂಟರ್ ಆಗ್ತಿದೆ. ಸೊ ದ್ಯಾಟ್ ಪ್ರೋಸೆಸ್ ಸಾಲ್ವೆಂಟ್ ಒಳಗಡೆ ಎಂಟರ್ ಆಗ್ತಿದೆ. ಆ ಸೊಲ್ಯೂಷನ್ ಅಲ್ಲಿ ಏನಾಗ್ತಿದೆ, ಸೊಲ್ಯೂಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಿದೆ. ಸೊ ರಿಮೆಂಬರ್ ದಟ್ ಕಾನ್ಸಂಟ್ರೇಷನ್ ಡೆಫಿನೆಟ್ಲಿ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಸೊ ಸೊಲ್ಯೂಟ್ ಮೇಲೆ ಕಾನ್ಸಂಟ್ರೇಷನ್ ಡಿಪೆಂಡ್ ಆಗುತ್ತೆ. ಸೊ ಡಿಸಲ್ಯೂಷನ್ ಇಸ್ ನಥಿಂಗ್ ಬಟ್ when a solute is added to the solvent. When the solute is added to the solvent, the solute dissolves. So solute get dissolves because its particle get into the liquid. So these particles are getting into the liquid and its concentration increases. The amount of salt gets increases in the solvent. This process is known as dissolution. So remember, solubility is different, dissolution is different, but both they will come in the same process. So solubility is nothing but capacity. Dissolution is nothing but, dissolution is a process where the solute will enter into the solvent and its concentration increases. That process is called as dissolution. ಅರ್ಥ ಆಗ್ತಿದೆಯಾ, ಡಿಸಲ್ಯೂಷನ್ ಅಂತ ಕರಿತೀವಿ. ಅಂಡ್ ಅಗೈನ್ ಇನ್ನೊಂದು ಥಿಂಗ್ ದಟ್ ಈಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ ವಾಟ್ ಈಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಮೀನ್ಸ್, ಇಟ್ ಇಸ್ ಅ ಸ್ಟೇಜ್, ಒಂದು ಸ್ಟೇಜ್ ವೆನ್ ಇಲ್ಲಿ ನಾನು 4 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ನ ಡಿಸಾಲ್ವ್ ಮಾಡಿದ್ದೀನಿ ಅಲ್ವಾ, ಅಗೈನ್ 5th ಟೇಬಲ್ ಸ್ಪೂನ್ ಸಾಲ್ಟ್ ನ ನಾನು ಅಗೈನ್ ಆಡ್ ಮಾಡಿದ್ರೆ ದಟ್ ವಿಲ್ ನೋ ಮೋರ್ ಡಿಸಾಲ್ವ್, ಇಟ್ ವಿಲ್ ನಾಟ್ ಡಿಸಾಲ್ವ್ಸ್, ರೈಟ್. ಸೊ ಅದೇ ತರ ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ಅಂದ್ರೆ ಏನು, ಸ್ಯಾಚುರೇಟೆಡ್ ಸೊಲ್ಯೂಷನ್, ಸ್ಯಾಚುರೇಟೆಡ್ ಸ್ಟೇಟ್ ಅಂದ್ರೆ ಏನು ಅಂತ ಅಂದ್ರೆ, ಇಟ್ ಈಸ್ ದ ಸ್ಟೇಟ್ ಆರ್ ಎ ಸ್ಟೇಜ್ ವೆನ್ ನೋ ಮೋರ್ ಸೊಲ್ಯೂಟ್ ಗೆಟ್ ಡಿಸಾಲ್ವ್. ಅಗೈನ್ ನಾನೀಗ 5th ಇದನ್ನ ಹಾಕ್ತಿದ್ದೀನಿ ಅಂತಂದ್ರೆ ಇದು ಡಿಸಾಲ್ವ್ ಆಗ್ತಿಲ್ಲ ಅಲ್ವಾ. ಸೊ 4 ಟೇಬಲ್ ಸ್ಪೂನ್ಗೆ ಏನಾಯ್ತು, ಅದು ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಯ್ತು. ಸೊ ಅಗೈನ್ ಇನ್ನೊಂದು ಹಾಕ್ತಿದ್ದೀನಿ ಅಂತಂದ್ರೂ ಅದೇನಾಗ್ತಿಲ್ಲ, ಡಿಸಾಲ್ವ್ ಆಗ್ತಿಲ್ಲ. ದಟ್ ಸ್ಟೇಜ್ ಈಸ್ ಕಾಲ್ಡ್ ಆಸ್ ಅ ಸ್ಯಾಚುರೇಟೆಡ್ ಸ್ಟೇಟ್. ಸೊ ಸ್ಟೇಟ್ನ ಹಾಗಾದ್ರೆ ಏನು ಸ್ಯಾಚುರೇಟೆಡ್ ಸ್ಟೇಟ್ ಅಂದ್ರೆ, ಸ್ಯಾಚುರೇಟೆಡ್ ಸ್ಟೇಟ್ ಇಸ್ ಅ ಸ್ಟೇಟ್ ವೇರ್ ನೋ ಮೋರ್ ಸಲ್ಯೂಟ್ ಗೆಟ್ ಡಿಸಾಲ್ವ್ ಇನ್ ಅ ಸಾಲ್ವೆಂಟ್ ಅಥವಾ ಸಲ್ಯೂಷನ್. ಸೊ ನೋ ಮೋರ್ ಸಲ್ಯೂಟ್ ಗೆಟ್ ಡಿಸಾಲ್ವ್ಡ್ ಇನ್ ಅ ಸಾಲ್ವೆಂಟ್, ಅದನ್ನ ನಾವು ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಕರಿತೀವಿ. ಸೊ ಸ್ಯಾಚುರೇಟೆಡ್ ಸಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಡಿಸಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ದೆನ್ ಸಾಲ್ಯುಬಿಲಿಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ನೆಕ್ಸ್ಟ್, ಸಾಲ್ಯುಬಿಲಿಟಿ ಯಾವ್ದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದ ಸಾಲ್ಯುಬಿಲಿಟಿ ಆಫ್ ದ ಸಬ್ಸ್ಟೆನ್ಸ್ ಡಿಪೆಂಡ್ಸ್ ಆನ್ ಫ್ಯೂ ಫ್ಯಾಕ್ಟರ್ಸ್, ಕೆಲವು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ದ ಫಸ್ಟ್ ಒನ್ ಈಸ್ ನೇಚರ್ ಆಫ್ ದ ಸಲ್ಯೂಟ್. ಫಸ್ಟ್ ಒನ್ ಯಾವುದು, ನೇಚರ್ ಆಫ್ ದ ಸಲ್ಯೂಟ್, ಅಂಡ್ ದ ಸೆಕೆಂಡ್ ಒನ್ ಈಸ್ nature of the solvent. Second one is the nature of the solvent. Third one is temperature. So temperature ಮೇಲೂ ಡಿಪೆಂಡ್ ಆಗುತ್ತೆ. And the fourth one is pressure. So very important. What are the major 4 factors which affect solubility ಅಂತ ಕೇಳಿದಾಗ ಯಾವ್ದಾವ್ದನ್ನ ಬರೀತೀರಾ? That is solubility, nature of solute, nature of solvent, and temperature, pressure. So these are the major 4 factors which definitely influence the solubility. So solubility na ಮೇಜರ್ ಆಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಐ ವಿಲ್ ಡಿಸ್ಕಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಒನ್ ನೇಚರ್ ಆಫ್ ಸಲ್ಯೂಟ್ ಅಂಡ್ ನೇಚರ್ ಆಫ್ ಸಾಲ್ವೆಂಟ್. ಸೊ ಐ ವಿಲ್ ಟೇಕ್ ದೀಸ್ 2 ಫ್ಯಾಕ್ಟರ್ಸ್ ಸೈಮಲ್ಟೇನಿಯಸ್ಲಿ, ಒಂದೇ ಸರಿ ತಗೋತೀನಿ ಈ 2 ಫ್ಯಾಕ್ಟರ್ಸ್ನ. ಸೊ ನೇಚರ್ ಆಫ್ ಸಲ್ಯೂಟ್ ಅಂಡ್ ನೇಚರ್ ಆಫ್ ಸಾಲ್ವೆಂಟ್. ಅಗೇನ್ ಐ ಆಮ್ ಟೇಕಿಂಗ್ 2 ಬೀಕರ್ಸ್, 2 ಬೀಕರ್ಸ್ನ ತಗೋತಿದ್ದೀನಿ. ಸೊ ಒಂದು ಬೀಕರಲ್ಲಿ ಏನಾಗ್ತಿದ್ದೀನಿ ನಾನು ಅಂತ ಅಂದ್ರೆ ಶುಗರ್ ಪ್ಲಸ್ ವಾಟರ್. ಸೊ ಶುಗರ್ ಪ್ಲಸ್ water, and in the second beaker I am going to take salt plus water. So salt plus water. So ಒಂದರಲ್ಲಿ sugar plus water ತಗೋತಿದ್ದೀನಿ, and in the another one salt plus water ನ ತಗೋತಿದ್ದೆ. ಸೊ ಇದೆರಡರಲ್ಲೂ ನಾವು ಸ್ಟಿರ್ ಮಾಡಿದಾಗ ವಿಚ್ ಒನ್ ವಿಲ್ ಡಿಸಾಲ್ವ್ ಫಾಸ್ಟರ್, ಯಾವುದು ಫಾಸ್ಟ್ ಆಗಿ ಡಿಸಾಲ್ವ್ ಆಗುತ್ತೆ? ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಸಾಲ್ಟ್ ಪ್ಲಸ್ ವಾಟರ್ ಅಲ್ವಾ. ಸಾಲ್ಟ್ ಪ್ಲಸ್ ವಾಟರ್ ಏನಾಗುತ್ತೆ, ಬೇಗ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ. ವೈ ಶುಗರ್ ಪ್ಲಸ್ ವಾಟರ್ ಬೇಗ ಡಿಸಾಲ್ವ್ ಆಗಲ್ಲ ಇಸ್ ಬಿಕಾಸ್ ಆಫ್ ದೀಸ್ 2 ಫ್ಯಾಕ್ಟರ್ಸ್, ಈ 2 ಫ್ಯಾಕ್ಟರ್ಸ್. ಅದಕ್ಕಿಂತ ಮುಂಚೆ ನಾನು ಒಂದು ಇಂಪಾರ್ಟೆಂಟ್ ಮ್ಯಾಟರ್ನ ಹೇಳಬೇಕು. ಸೊ ಏನದು, ಪೋಲಾರ್ ಸಾಲ್ವೆಂಟ್. ಸೊ ಪೋಲಾರ್ ಸಲ್ಯೂಟ್ ಪ್ಲಸ್ ಪೋಲಾರ್ ಸಾಲ್ವೆಂಟ್.
So polar solute plus polar solvent, and another one non-polar solute, non-polar solute plus non-polar solvent, non-polar solvent. So what happens? Polar solute get dissolves in a polar solvent, non-polar solute get dissolves in a non-polar solvent. What is this polar? Polar andre enu ma'am anta kelbodu. So polar is nothing but the compounds which are having charges. So charge irodukella ನಾವು polar solute and polar solvent ಅಂತ ಕರಿತೀವಿ. So consider an example of salt and water. So salt is nothing but NaCl, ಹೌದಲ್ವಾ? So NaCl is nothing but it is having Na plus and Cl minus, right? So Na plus ಇರುತ್ತೆ, Cl minus ಇರುತ್ತೆ. And water, so water ನ ತಗೊಂಡ್ರೆ water ಏನಾಗುತ್ತೆ? So H2O, when it get dissociated, H plus and OH minus ಆಗುತ್ತೆ, right? So this is a polar solute because it is having a charge, and this is a non-polar solute because it is having a charge. So consider another example, that is sugar plus water. So what is the formula of sugar? Sugar in formula ಏನು? That is C12H22O11. Alva, where is the ions? Where is the charges in the sugar? No charges, right? So sugar and water is an example for non-polar solute. Andre sugar ಯಾವ್ದಕ್ಕೆ example ಆಗುತ್ತೆ? Non-polar solute ಗೆ ಆಗುತ್ತೆ. ಮ್ಯಾಮ್ ವಾಟರ್ ಅನ್ನೋದು ಇಲ್ಲಿ ಪೋಲಾರಿಗೆ ತಗೊಂಡಿದ್ದೀರಾ, ಇಲ್ಲಿ ನಾನ್ ಪೋಲಾರಿಗೆ ಎಕ್ಸಾಂಪಲ್ ಕೊಡ್ತಿದ್ದೀರಾ ಅಂತ ನೀವು ಅನ್ಕೋಬಹುದು, ರೈಟ್? ಸೊ ನೀವು ಒಂದು ಟರ್ಮ್ ನ ಕೇಳಿರ್ಬೋದು. ಸೊ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕೇಳಿರ್ತೀರಾ. ಸೊ ವಾಟ್ ಈಸ್ ಯೂನಿವರ್ಸಲ್ ಸಾಲ್ವೆಂಟ್? ಇಟ್ ಇಸ್ ದ ಸಾಲ್ವೆಂಟ್ ವಿಚ್ ಡಿಸಾಲ್ವ್ಸ್ ಲಾರ್ಜ್ ಅಮೌಂಟ್ ಆಫ್ ಸಲ್ಯೂಟ್ ಇನ್ ಇಟ್, ಅಲ್ವಾ? ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಲ್ಯೂಟ್ ನ ಡಿಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಯಾವುದಕ್ಕಿದೆ? ವಾಟರ್. ಸೊ ವಾಟರ್ ಇಸ್ ಕಾಲ್ಡ್ ಆಸ್ ಅ ಯೂನಿವರ್ಸಲ್ ಸಾಲ್ವೆಂಟ್. ಸೊ ಯೂನಿವರ್ಸಲ್ ಸಾಲ್ವೆಂಟ್ ಅಂತ ನಾವು ವಾಟರ್ನ ಕರಿತೀವಿ. ಸೊ ಹಿಯರ್ NaCl is a polar solute and water is a polar solvent, and that sugar is a non-polar solute. So that is why ಇದನ್ನ ನಾವು ಏನಂತ ಕರಿತೀವಿ ಅಂತ ಅಂದ್ರೆ ಇನ್ನ ಒನ್ ಲೈನ್. ಸೊ ಒನ್ ಲೈನ್ ಏನು ಎಕ್ಸ್ಪ್ಲೈನ್ ಮಾಡ್ಬೋದು, ಇದನ್ನ ಒನ್ ಲೈನ್ ಅಲ್ಲಿ ಹೇಗೆ ಡಿಫೈನ್ ಮಾಡ್ಬೋದು ಅಂತ ಅಂದ್ರೆ, ಸೊ ಲೈಕ್ ಡಿಸಾಲ್ವ್ಸ್ ಲೈಕ್. ಸೊ ಲೈಕ್ ಡಿಸಾಲ್ವ್ಸ್ ಲೈಕ್. ಸೊ ಅಂದ್ರೆ polar solute like ಅಂದ್ರೆ ಸೇಮ್. ಸೊ polar solute dissolves in a polar solvent, non-polar solute dissolves in a non-polar solvent. ಸೊ ಪೋಲಾರಿಗೆ ಎಕ್ಸಾಂಪಲ್ ಗೊತ್ತಾಯ್ತು, ದಟ್ ಈಸ್ ವಾಟರ್. ಮ್ಯಾಮ್ ನಾನ್ ಪೋಲಾರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀರಾ ಅಂತ ಕೇಳಿದ್ರೆ, ದಟ್ ಈಸ್ ಡೆಫಿನೆಟ್ಲಿ ಆಯಿಲ್. ಆಯಿಲ್ ಇಸ್ ಅ ನಾನ್ ಪೋಲಾರ್. ಸೊ ಆಯಿಲ್ ಅಂಡ್ ವಾಟರ್ನ ಮಿಕ್ಸ್ ಮಾಡಿದ್ರೆ ಆಯಿಲ್ ಇಸ್ ನಾನ್ ಪೋಲಾರ್, ವಾಟರ್ ಇಸ್ ಅ ಪೋಲಾರ್. ದೇ ವಿಲ್ ಫಾರ್ಮ್ ಅ ಬೈಫೋರ್ಗೇಷನ್ ಲೇಯರ್. ಸೊ ಮೇಲ್ಗಡೆ ತೇಲುತ್ತೆ ಅಲ್ವಾ ಆಯಿಲ್, ಕೆಳಗಡೆ ವಾಟರ್ ಉಳ್ಕೊಳ್ಳುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ನಾನ್ ಪೋಲಾರ್. ಸೊ ನಾನ್ ಪೋಲಾರ್ ಆಯಿಲ್ ಜೊತೆಗೆ ಇಫ್ ಯು ಮಿಕ್ಸ್ petrol, kerosene or diesel, anything, they will mix each other, right? That is because of those are all the substances. These substances are non-polar in nature. So that is why non-polar dissolves in non-polar, polar get dissolves in a polar. I think you people get understood what is the effect of nature of solute and nature of solvent. ಎರಡನ್ನೂ ನಾವು simultaneous ಆಗಿ explain ಮಾಡಬೇಕು. So polar get dissolves in a polar and non-polar dissolves in a non-polar. ಅರ್ಥ ಆಗಿದೆ ಅಂತ ಅನ್ಕೋತೀನಿ. So let us move on to the next one, that is temperature. How the temperature will affect the solubility. Solubility ಮೇಲೆ ಹೇಗೆ ಟೆಂಪರೇಚರ್ ಅಫೆಕ್ಟ್ ಆಗುತ್ತೆ? ಸೊ ಟೆಂಪರೇಚರ್ ಇಸ್ ಆಲ್ಸೋ ಅನದರ್ ಫ್ಯಾಕ್ಟರ್, ಅದು ಕೂಡ ಎಫೆಕ್ಟ್ ಮಾಡಲೇಬೇಕಲ್ವಾ? ಸೊ ಹೌ ದ ಟೆಂಪರೇಚರ್ ವಿಲ್ ಅಫೆಕ್ಟ್. ಸೊ ನಿಮ್ಮ ಡೇ ಟು ಡೇ ಲೈಫಲ್ಲಿ ನೀವು ಒಂದು ಎಕ್ಸಾಂಪಲ್ನ ನೋಡಿರ್ತೀರ. ವೈಲ್ ಕುಕಿಂಗ್, ನೀವು ಕುಕ್ ಮಾಡಬೇಕಾದ್ರೆ ಆರ್ ವೈಲ್ ಮೇಕಿಂಗ್ ಟೀ ಮಾಡುವಾಗ ನೀವು ಶುಗರ್ ಬೇಗ ಡಿಸಾಲ್ವ್ ಆಗಲಿಲ್ಲ ಅಂದ ತಕ್ಷಣ ಏನು ಮಾಡ್ತೀರಾ? ಶುಗರ್ ಡಿಸಾಲ್ವ್ ಆಗಿಲ್ಲ ಅಂದ್ರೆ ಏನು ಮಾಡ್ತೀರಾ? ಯು ವಿಲ್ ಪುಟ್ ದಟ್ ಕಂಟೈನರ್ ಆನ್ ದ ಸ್ಟವ್, ರೈಟ್? ಸೊ ಸ್ಟವ್ ಮೇಲ್ಗಡೆ ಅದನ್ನ ಕಂಟೈನರ್ ಅಂದ್ರೆ ವಾಟರ್ ಪ್ಲಸ್ ಶುಗರ್ನ ಹಾಕಿ ಅದನ್ನ ಸ್ಟವ್ ಮೇಲೆ ಇಡ್ತೀರಾ. ಸೊ ಆಫ್ಟರ್ ದಟ್ ಏನಾಗುತ್ತೆ? ಶುಗರು ಡಿಸಾಲ್ವ್ ಆಗುತ್ತೆ. ಹಾಗಾದ್ರೆ ಸಾಲ್ಯುಬಿಲಿಟಿ ಟೆಂಪರೇಚರ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನೋಡೋಣ. ಸೊ ಸಾಲ್ಯುಬಿಲಿಟಿ ಮೇ ಇನ್ಕ್ರೀಸ್ or decrease with increasing temperature. So temperature increase ಆದಂಗೆ ಏನಾಗ್ಬೋದು? ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆದ್ರೂ ಆಗ್ಬೋದು, ಡಿಕ್ರೀಸ್ ಆದ್ರೂ ಆಗ್ಬೋದು. ಸೊ ನಿಮಗೆ ಗೊತ್ತಿರೋದೇನು? ಇನ್ಕ್ರೀಸ್ ಆಗುತ್ತೆ. ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ಸಾಲ್ಯುಬಿಲಿಟಿ ಆಲ್ಸೋ ಇನ್ಕ್ರೀಸಸ್ ಅಂತ ಗೊತ್ತು. ಅಂಡ್ ಐ ವಿಲ್ ಗಿವ್ ಯು ಅನದರ್ ಎಕ್ಸಾಂಪಲ್. ಫಸ್ಟ್ ಒನ್ ನೀವು ಹೇಳಿದ್ದು ಶುಗರ್. ಸೊ ಶುಗರ್ ಪ್ಲಸ್ ವಾಟರ್.
And I will give you another example, that is calcium oxide. So calcium oxide ಕೇಳಿರ್ತೀರಲ್ವಾ, ಕ್ವಿಕ್ ಲೈಮ್, ನಾವು ಇದನ್ನ ಕ್ವಿಕ್ ಲೈಮ್ ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಆಕ್ಸೈಡ್. ಸೊ ಕ್ಯಾಲ್ಸಿಯಂ ಆಕ್ಸೈಡ್ನ ನಾವು ಹಾಟ್ ವಾಟರಿಗೆ ಹಾಕಿದ್ರೆ ಅದು ಕರಗೋದಿಲ್ಲ, ಬಟ್ ಕೋಲ್ಡ್ ವಾಟರಿಗೆ ಹಾಕಿದಾಗ ಏನಾಗುತ್ತೆ, ದಟ್ ವಿಲ್ ಈಸಿಲಿ ಸಾಲ್ಯುಬಲ್. ಸೊ ಈಸಿಯಾಗಿ ಏನಾಗುತ್ತೆ, ಸಾಲ್ಯುಬಲ್ ಆಗುತ್ತೆ. ದೆನ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್? ವಾಟ್ ಈಸ್ ದ ರೀಸನ್? ಏನಿರ್ಬೋದು ರೀಸನ್? ಸೊ ನಮಗೆ ಗೊತ್ತಿದೆ ರಿಯಾಕ್ಷನ್ಸ್ ಆರ್ ಆಫ್ 2 ಟೈಪ್ಸ್. ಸೊ ರಿಯಾಕ್ಷನ್ಸ್ನ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒನ್ ಈಸ್ exothermic reaction and another one is endothermic reaction. So exothermic reaction ಅಂದ್ರೆ ಏನು, endothermic reaction ಅಂದ್ರೆ ಏನು, just revise ಮಾಡ್ಕೊಳ್ಳಿ. what is exothermic, what is endothermic? exothermic ಅಂತ ಅಂದ್ರೆ heat will be get absorbed. exothermic means heat liberated. Here heat is liberated and here heat is absorbed. Here heat is absorbed. ಸೊ ಅಬ್ಸಾರ್ಬ್ ಆಯ್ತು, ಇಲ್ಲಿ ಹೀಟ್ ಅಬ್ಸಾರ್ಬ್ ಆಯ್ತು, ಇಲ್ಲಿ ಹೀಟ್ ಲಿಬರೇಟ್ ಆಯ್ತು. ಸಮ್ಟೈಮ್ಸ್ ನೀವು ಪ್ರಾಕ್ಟಿಕಲ್ಸ್ ಮಾಡುವಾಗ ನಿಮಗಿದೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಟೆಸ್ಟ್ ಟ್ಯೂಬ್ ಅಲ್ಲಿ ನೀವು ಏನೋ ಒಂದು ವಾಟರ್ ತಗೊಂಡಿರ್ತಾರೆ, ಯಾವುದೋ ಒಂದು ಸಾಲ್ಟ್ ಆಗಿದ ತಕ್ಷಣ ಟೆಸ್ಟ್ ಟ್ಯೂಬ್ ಮೇ ಗೆಟ್ ಹೀಟೆಡ್. ಸೊ ಹೀಟ್ ಆಗಿದೆ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸಮ್ಟೈಮ್ಸ್ ನೀವು ಅಮೋನಿಯಂ ಕ್ಲೋರೈಡ್ನ ನೀವು ವಾಟರ್ಗೆ ಹಾಕಿ ನೋಡಿ, ದಟ್ ಟೆಸ್ಟ್ ಟ್ಯೂಬ್ ವಿಲ್ ಬಿಕಮ್ ಕೋಲ್ಡ್. ಸೊ ಕೂಲ್ ಆಗುತ್ತೆ ಬಿಕಾಸ್ ಆಫ್ ದಟ್. ಬಿಕಾಸ್ ಯಾಕೆ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ರಿಯಾಕ್ಷನ್ಸ್ ಅಲ್ಲಿ exothermic reactions and endothermic reactions. As I told you, exothermic means heat liberated. So heat ಏನಾಗ್ತಿದೆ, ಲಿಬರೇಟ್ ಆಗ್ತಿದೆ. So here heat is liberated and it does not require any temperature to dissolve. So ಏನಾಗುತ್ತೆ, ಟೆಂಪರೇಚರ್ ಬೇಕಾಗೋದಿಲ್ಲ. Here heat is liberated, so the temperature it requires is very less. Very important. ಸೊ ಇಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಹೀಟ್ ಲಿಬರೇಟ್ ಆಗ್ತಿದೆ. ಸೊ ದಟ್ ಈಸ್ ವೈ ಇಟ್ ವಿಲ್ ನಾಟ್ ರಿಕ್ವೈರ್ ಟೆಂಪರೇಚರ್. ಇನ್ ಎನ್ ಎಂಡೋಥರ್ಮಿಕ್ ರಿಯಾಕ್ಷನ್ ಹೀಟ್ ಈಸ್ ಗೆಟಿಂಗ್ ಅಬ್ಸಾರ್ಬ್. ಟು ಇನ್ಕ್ರೀಸ್ ದ ಸಾಲ್ಯುಬಿಲಿಟಿ ಇಟ್ ರಿಕ್ವೈರ್ಸ್ heat. So here temperature requires. So it requires temperature means at high temperature in an endothermic reaction, at high temperature the solubility is more, and in an exothermic reaction at low temperature the solubility will be high. ಅರ್ಥ ಆಗಿದೆ ಅನ್ಕೋತೀನಿ. In an endothermic reaction as the temperature increases solubility decreases. In an exothermic reaction as the solubility increases temperature decreases, but in an endothermic reaction as the solubility increases with increase in temperature. So ಇದಷ್ಟು very important. So this one ಇದಷ್ಟು 4 factors ಅಲ್ಲಿ this one temperature is the important concept. ಅರ್ಥ ಆಗಿದೆ ಅಂತ ಅನ್ಕೋತೀನಿ. So the next one that is pressure. So temperature part ಅರ್ಥ ಆಗಿದೆ. next pressure ಗೆ ಹೋಗೋಣ. So what happens when the pressure is increased for the solubility of solid in liquid? Solid in liquid ಗೆ ಏನಾಗುತ್ತೆ ಅಂತ ಅಂದ್ರೆ, since we 9th standard itself we have already learned, so solids and liquids are incompressible in nature. So incompressible ಅಂತ ಅಂದ್ರೆ ಕಂಪ್ರೆಸ್ ಮಾಡಕ್ ಬರಲ್ಲ. So that is why pressure will not affect anything. pressure ಏನಾಗಲ್ಲ, affect ಮಾಡಲ್ಲ ಯಾವ್ದ್ರ ಮೇಲೆ, solubility of solid in liquid. So it will not affect affects on solubility. Solubility ಮೇಲೆ ಯಾವುದೇ ಎಫೆಕ್ಟ್ ಪ್ರೆಷರ್ ಇಂದ ಆಗಲ್ಲ. ಬಟ್ ಯಾವುದರಿಂದ ಆಗುತ್ತೆ, ನೇಚರ್ ಆಫ್ ಸಲ್ಯೂಟ್ ಇಂದ ಆಗುತ್ತೆ, ಸಾಲ್ವೆಂಟ್ ಇಂದ ಆಗುತ್ತೆ, ಅಂಡ್ ದಟ್ ಆಫ್ ಟೆಂಪರೇಚರ್ ಇಂದ ಆಗುತ್ತೆ. ರೈಟ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇದಿಷ್ಟು ಅರ್ಥ ಆಗಿದ್ರೆ ನೆಕ್ಸ್ಟ್ ಒನ್ಗೆ ಹೋಗೋಣ. ದಟ್ ಈಸ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಸೊ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಕಂಪ್ಲೀಟ್ ಆಯಿತು. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇದನ್ನ ನಾವು ನೋಡ್ತಾ ಹೋಗೋಣ. ಸೊ ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ಯು ಆಲ್ ಡ್ರಿಂಕ್ ದಟ್ ಸೋಡಾ ವಾಟರ್ ಕುಡ್ದಿದ್ದೀರಲ್ವಾ. ಸೋಡಾ ವಾಟರ್ ಇಸ್ ನಥಿಂಗ್ ಬಟ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಇದೆರಡನ್ನು ಮಿಕ್ಸ್ ಮಾಡಿ ನಾವು ಏನಂತ ಕರಿತೀವಿ, ಸೋಡಾ ವಾಟರ್ ಅಂತ ಕರಿತೀವಿ. ಆ್ಯಂಡ್ ಯು ಪೀಪಲ್ ಮೈಟ್ ಡ್ರಿಂಕ್ ದಟ್ ನಿಂಬು ಸೋಡಾ. ಸೊ ನಿಂಬು ಸೋಡಾನು ಕುಡ್ದಿರ್ತೀರಲ್ವಾ. ಸೊ ನಿಂಬು ಸೋಡಾದಲ್ಲಿ ಏನಿರುತ್ತೆ, ಲೆಮನ್ ಇರುತ್ತೆ, ಸಾಲ್ಟ್ ಇರುತ್ತೆ, ಆ್ಯಂಡ್ ವಾಟರ್ ಇರುತ್ತೆ, ಅಲಾಂಗ್ ವಿತ್ ದಟ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಹೇಗಿರುತ್ತೆ, ಸೊ ಕಾರ್ಬನ್ ಡೈಆಕ್ಸೈಡ್ ನಾವು ಹೈ ಪ್ರೆಷರಲ್ಲಿ ದ ಗೆಟ್ ಡಿಸಾಲ್ವ್ಡ್ ಇನ್ ದ ಸಲ್ಯೂಟ್. ನಾವು ಯಾವುದೋ ವಾಟರ್ ತಗೊಂಡ್ರೆ ವಾಟರ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ನ ಏನು ಮಾಡ್ತಾರೆ, ದೇ ವಿಲ್ ಗೆಟ್ ಡಿಸಾಲ್ವ್. ಮತ್ತೆ ಬೆಸ್ಟ್ ಎಕ್ಸಾಂಪಲ್ ಆಫ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲೇ ಹೇಳಿದ್ದೆ. ಅಕ್ವಾಟಿಕ್ ಆರ್ಗಾನಿಸಮ್ಸ್ ವಿಲ್ ಬ್ರೀತ್
by intaking the dissolved oxygen that is present in the water ಅಲ್ವಾ. ಮುಂಚೆನೆ ಹೇಳಿದ್ದೆ ವಾಟರ್ ಒಳಗಡೆ ಸಮ್ ಡಿಸಾಲ್ವ್ಡ್ ಆಕ್ಸಿಜನ್ ಇರುತ್ತೆ, ಆ ಡಿಸಾಲ್ವ್ಡ್ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಅಕ್ವಾಟಿಕ್ ಆರ್ಗಾನಿಸಮ್ಸ್ ಬ್ರೀತ್ ಮಾಡುತ್ತೆ ಅಂತ. ಮತ್ತೆ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ದಟ್ ಈಸ್ ಇನ್ ಅವರ್ ಡೇ ಟು ಡೇ ಲೈಫ್ ನಿಂಬು ಸೋಡಾ. ಸೊ ನಿಂಬು ಸೋಡಾದಲ್ಲೂ ಅಷ್ಟೇ ಕಾರ್ಬನ್ ಡೈಆಕ್ಸೈಡ್, ದೆನ್ ವಾಟರ್, ದೆನ್ ಸಾಲ್ಟ್ ಮತ್ತೆ ಸಾಲ್ಟ್ ಮತ್ತೆ ನಿಂಬು ಹಾಕಿರ್ತಾರೆ. ಇದಷ್ಟು ಕೂಡ ನಿಂಬು ಸೋಡಾ. ಇದರಲ್ಲಿ ಏನ್ ಮಾಡಿರ್ತಾರೆ, ಕಾರ್ಬನ್ ಡೈಆಕ್ಸೈಡ್ ನ ಡಿಸಾಲ್ವ್ ಮಾಡಿರ್ತಾರೆ ಅಟ್ ಹೈ ಪ್ರೆಷರ್ ಅಲ್ಲಿ ಡಿಸಾಲ್ವ್ ಮಾಡಿರ್ತಾರೆ. ಅಂಡ್ ದಟ್ ವಿಲ್ ಗಿವ್ ಯು ಡೆಫಿನೆಟ್ಲಿ ದ ಚಿಲ್ಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಲ್ವಾ ನಮಗೆ, ಬಿಕಾಸ್ ಆಫ್ ದಟ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂಡ್ ದಟ್ ಆಫ್ ಕೋಲ್ಡ್ ನೇಚರ್. ಅದಕ್ಕೋಸ್ಕರ ದೆನ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಅಂಡ್ ಲಿಕ್ವಿಡ್ ನ ನೋಡ್ತಾ ಹೋದ್ರೆ it is generally expressed in terms of absorption coefficient, how much amount of gas is absorbed, which is defined as volume of gas. So volume of gas reduced to normal temperature and pressure dissolved by unit volume of solvent. So unit volume of solvent ಎಷ್ಟು amount of solute ನ absorb ಮಾಡ್ಕೊಂಡಿದ್ದೆ ಅದನ್ನ ನಾವು at particular temperature and 1 atmospheric pressure, ಅದನ್ನ ನಾವು solubility of gas in liquid ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದು ಕೂಡ ಸಾಲ್ಯುಬಿಲಿಟಿ ಆದ್ರೆ ಡೆಫಿನೆಟ್ಲಿ ದೇರ್ ಆರ್ ಸಮ್ ಫ್ಯಾಕ್ಟರ್ ವಿಚ್ ಅಫೆಕ್ಟ್ ದಿ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಲ್ವಾ. ಸೊ ದೆನ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಂತ ನೋಡೋದಾದ್ರೆ, ಸೊ ದ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ದ ವೆರಿ ಫಸ್ಟ್ ಒನ್ ಇಸ್ ಸೇಮ್ ನಾವು ವಿಚ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ನೋಡಿದಾಗ ನೇಚರ್ ಆಫ್ ದ ಗ್ಯಾಸ್, ಅಲ್ಲಿ ನೇಚರ್ ಆಫ್ ದ ಸಲ್ಯೂಟ್ ನೋಡಿದ್ವಿ. ಹಿಯರ್ ಆಲ್ಸೋ ನೇಚರ್ ಆಫ್ ದ ಸಾಲ್ವೆಂಟ್ ಅಂಡ್ ದ ಟೆಂಪರೇಚರ್ ಅಂಡ್ ದ ಲಾಸ್ಟ್ ಒನ್ ಇಸ್ ಪ್ರೆಷರ್. So how the nature of the gas will affect the solubility of gas in liquid? So hege easily liquefiable gases are more soluble. What are easily liquefiable? Liquefiable ಅಂತಂದ್ರೆ ಏನು? Liquefiable is nothing but, so ನಾವು ಗ್ಯಾಸಿಗೆ ಒಂದು ಕಂಟೈನರ್ ಅಲ್ಲಿ ಗ್ಯಾಸ್ ತಗೊಂಡ್ವಿ ಅಂತಂದ್ರೆ, ಸೊ ಆ ಗ್ಯಾಸ್ನ ನಾವು ಕಂಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ವಿತ್ ದ ಹೆಲ್ಪ್ ಆಫ್ ಪಿಸ್ಟನ್ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್, ರೈಟ್? ಸೊ ಅದನ್ನ ನಾವು ಲಿಕ್ವಿಫೈಬಲ್ ಅಂತ ಕರಿತೀವಿ. ದ ಗ್ಯಾಸಸ್ ಆನ್ ಕಂಪ್ರೆಸಿಂಗ್ ವಿಚ್ ವಿಲ್ ಟರ್ನ್ ಇನ್ ಟು ಅ ಲಿಕ್ವಿಡ್, ದೋಸ್ ಗ್ಯಾಸಸ್ ಆರ್ ಕಾಲ್ಡ್ ಆಸ್ ಅ ಲಿಕ್ವಿಫೈಬಲ್ ಗ್ಯಾಸಸ್ ಅಂತ ಕರಿತೀವಿ. ಸೊ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ವಿಲ್ ಬಿ ಹ್ಯಾವಿಂಗ್ ಅ ಮೋರ್ ಸಾಲ್ಯುಬಿಲಿಟಿ ಕೆಪಾಸಿಟಿ. ಅವೇನಾಗುತ್ತೆ, ಮೋರ್ ಸಾಲ್ಯುಬಲ್ ಆಗುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್ ಈಸ್ ಮೋರ್ ಸಾಲ್ಯುಬಲ್ ದ್ಯಾನ್ ಕಂಪೇರ್ ಟು H2 and O2. ಸೊ ಹೈಡ್ರೋಜನ್ಗೆ ಮತ್ತೆ ಆಕ್ಸಿಜನ್ಗೆ ಕಂಪೇರ್ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್ ಸಾಲ್ಯುಬಲ್. ಸೊ ಕಾರ್ಬನ್ ಡೈಆಕ್ಸೈಡ್ ಸಾಲ್ಯುಬಲ್ ಆಗುತ್ತೆ. ಸೊ ದ್ಯಾಟ್ ಈಸ್ ವೈ ನಾವು ಪೆಪ್ಸಿ ಅಥವಾ ಕೋಕೋ ಕೋಲಾ ಏನು ಕುಡಿತೀವಿ ಅಲ್ವಾ, ಅದ್ರೊಳಗಡೆ ಕಾರ್ಬನ್ ಡೈಆಕ್ಸೈಡ್ನ ಏನು ಮಾಡಿರ್ತಾರೆ, ಡಿಸಾಲ್ವ್ ಮಾಡಿರ್ತಾರೆ. ಸೊ ದೆನ್ ನೇಚರ್ ಆಫ್ ದ ಸಾಲ್ವೆಂಟ್, ಹೌ ದ ಸಾಲ್ವೆಂಟ್ ವಿಲ್ ನೇಚರ್ ಆಫ್ ದ ಸಾಲ್ವೆಂಟ್ ಹೇಗೆ ಅಫೆಕ್ಟ್ ಮಾಡುತ್ತೆ ಅಂದರೆ, ಗ್ಯಾಸಸ್ ಆರ್ ಕೇಪಬಲ್ ಆಫ್ ಫಾರ್ಮಿಂಗ್ ಅಯಾನ್ಸ್ ಇನ್ ದ aqueous ಸೊಲ್ಯೂಷನ್. ಸೊ ಫಾರ್ ಎಕ್ಸಾಂಪಲ್ HCl ಇದೆ ಅಲ್ವಾ, ಸೊ HCl ಗ್ಯಾಸ್ ಇಟ್ ವಿಲ್ ಫಾರ್ಮ್ H+ and Cl-. ಸೊ Cl- ಮತ್ತೆ H+ ಅಯಾನ್ಸ್ ಆಗಿ ಕನ್ವರ್ಟ್ ಆಗುತ್ತಲ್ವಾ. ಸೊ such gases are easily soluble in water. ಸೊ ಕೆಮಿಕಲಿ ಕಂಬೈನ್ ಆಗಬೇಕು ಯಾವ್ದು ಜೊತೆಗೆ, ವಾಟರ್ ಜೊತೆಗೆ. ಸೊ ದ್ಯಾಟ್ ಈಸ್ ಕೆಮಿಕಲಿ ಕಂಬೈನ್ ವಿತ್ ದ ಸಾಲ್ವೆಂಟ್. ವಾಟರ್ ತಗೊಂಡಿದ್ರೆ ವಾಟರ್ ಆರ್ ಎಲ್ಸ್ ಅನದರ್ ಸಾಲ್ವೆಂಟ್ ತಗೊಂಡಿದ್ರೆ ಯಾವುದೋ ಸಾಲ್ವೆಂಟ್, ಬಟ್ ದೇ ಶುಡ್ ಕೆಮಿಕಲಿ ಕಂಬೈನ್ ವಿತ್ ದ ಸಾಲ್ವೆಂಟ್. ಸೊ ದ್ಯಾಟ್ ಗ್ಯಾಸಸ್ ಆರ್ ಕೇಪಬಲ್ ಆಫ್ ಫಾರ್ಮಿಂಗ್ ಅಯಾನ್ಸ್ ಆಗಿರಬೇಕು. ಅದರಿಂದ ನಾವು ಏನು ಹೇಳ್ಬೋದು, ಸೊ ನೇಚರ್ ಆಫ್ ದ ಸಾಲ್ವೆಂಟ್ ವಿಲ್ ಆಲ್ಸೋ ಎಫೆಕ್ಟ್ ದ ಸಾಲ್ಯುಬಿಲಿಟಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್ ಟೆಂಪರೇಚರ್. ಸೊ ಟೆಂಪರೇಚರ್ ಹೇಗೆ ಎಫೆಕ್ಟ್ ಮಾಡುತ್ತೆ, ಯು ಶುಡ್ ನೋ ದ್ಯಾಟ್. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ರೈಸ್ ಇನ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಅಲ್ಲಿ. ಸೊ ಏನು ಫಸ್ಟ್ ಆಫ್ ಆಲ್ ಸಾಲ್ಯುಬಿಲಿಟಿ, ಈಗ ನಾವು ಗ್ಯಾಸ್ನ ಒಂದು ಲಿಕ್ವಿಡ್ ಅಲ್ಲಿ ಸಾಲ್ಯುಬಲ್ ಮಾಡ್ತಿದೀವಿ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇದು ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ನ ನಾವು ವಾಟರಲ್ಲಿ ಡಿಸಾಲ್ವ್ ಮಾಡ್ತಿದೀವಿ ಅಂತ ಅಂದ್ರೆ, ಇಟ್ ಈಸ್ ಬೇಸಿಕಲಿ ಏನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಏನಿದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಸೊ ಎಕ್ಸೋಥರ್ಮಿಕ್ ಮೀನ್ಸ್ ಹೀಟ್ ಲಿಬರೇಟ್ ಆಗ್ತಾ ಇರುತ್ತೆ. ಸೊ ದ್ಯಾಟ್ ಈಸ್ ವೈ ಸಾಲ್ಯುಬಿಲಿಟಿ ಡಿಕ್ರೀಸಸ್ ವಿತ್ ರೈಸ್ ಇನ್ ಟೆಂಪರೇಚರ್. ಸೊ ಟೆಂಪರೇಚರ್ ರೈಸ್ ಆದಂಗೆ ಸಾಲ್ಯುಬಿಲಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ದಿಸ್ ಒನ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಬೇಸಿಕಲಿ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಂದ್ರೆ ಏನಾಗಬೇಕು, ಹೀಟ್ ಶುಡ್ ಬಿ ಮಿನಿಮಮ್. ಸೊ ಟೆಂಪರೇಚರ್ ಏನಾಗಬೇಕು, ಮಿನಿಮಮ್ ಆಗಬೇಕು. ಸಾಲ್ಯುಬಿಲಿಟಿ ವಿಲ್ ಬಿ ಡೆಫಿನೆಟ್ಲಿ ಇನ್ಕ್ರೀಸ್ ಆಗೇ ಆಗುತ್ತೆ ಅಲ್ವಾ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಏನು, ನಮ್ಮ ಡೇ ಟು ಡೇ ಲೈಫಲ್ಲಿ ಸೊ ವಾಟರ್ ನೋಡಿದಿರಲ್ವಾ, ಓಷನ್ ಆಗಿರ್ಬೋದು, ರಿವರ್ ಆಗಿರ್ಬೋದು, ಅಥವಾ ಅಕ್ವೇರಿಯಂ ಆಗಿರ್ಬೋದು. ಸೊ ಅಕ್ವೇರಿಯಂ ಆಗಿರ್ಬೋದು, ಯಾವುದೇ ಒಂದು ಇದನ್ನ ತಗೊಳ್ಳಿ, ವಾಟರ್ ಸೋರ್ಸ್ ತಗೊಳ್ಳಿ. ಸೊ ಆ ವಾಟರ್ ಸೋರ್ಸ್ ಅಲ್ಲಿ
ಅಕ್ವಾಟಿಕ್ ಆರ್ಗಾನಿಸಮ್ಸ್ ಎಲ್ಲಿರುತ್ತೆ? ಯೂಶುವಲಿ ಅಕ್ವಾಟಿಕ್ ಆರ್ಗಾನಿಸಮ್ಸ್ ವಿಲ್ ಪ್ರೆಸೆಂಟ್ ಅಟ್ ದ ಲೋಯರ್ ಬೆಡ್. ಸೊ ಲೋಯರ್ ಬೆಡ್ ಅಲ್ಲಿ ಇರುತ್ತೆ. ವೈ those aquatic organisms will present at the lower bed means here sun is there, right? So sun will provide the temperature. So sun ಏನ್ ಮಾಡುತ್ತೆ? heat ನ provide ಮಾಡುತ್ತೆ. So as soon as the heat is absorbed by the water, so water gets heated up. So water ಏನಾಗುತ್ತೆ? it will definitely heat up ಆಗುತ್ತೆ. So heat ಆಯ್ತು ಅಂತಂದ್ರೆ what happens to the oxygen? So oxygen ಇರುತ್ತೆ ಅಲ್ವಾ ಇಲ್ಲಿ? So as the temperature increases, the solubility of oxygen decreases. So that is why the amount of oxygen present at the topmost layer of that aquarium or a river is very less. So that is why at the lower bed ಅಲ್ಲಿ ಏನಾಗುತ್ತೆ? amount of oxygen, the present of amount of oxygen is more ಜಾಸ್ತಿ ಇರುತ್ತೆ. So that is why the aquatic organisms preferably choose the lower bed. So ಯಾಕೆ ಲೋಯರ್ ಬೆಡ್ ಅಲ್ಲಿ ಇರುತ್ತೆ ಅಂತ ಗಿವ್ ರೀಸನ್ ಅಲ್ಲಿ ಕೇಳ್ಬೋದು. ಬಿಕಾಸ್ at the topmost layer, as the temperature is more, solubility is very less, but at the lower bed the temperature is very less and the solubility of oxygen is very more. So that is why the most of aquatic organisms will always stay at the lower bed of the sea or ocean or a river or an aquarium. So next one, that is pressure. So very important concept, pressure, Henry's law. So this pressure of the gas is explained with the help of Henry's law. So what happens to the pressure? What happens to the solubility if we increase the pressure? So pressure na increase ಮಾಡ್ತಾ ಹೋದ್ರೆ solubility ಏನಾಗುತ್ತೆ? I will take one container. So container ಅಲ್ಲಿ ಏನು ತಗೋತಿದ್ದೀನಿ? water ನ ತಗೋತಿದ್ದೀನಿ or any solvent. So this is a solvent and again I am adding some amount of gas to it. So gas ನ ಹಾಕಿದ್ದೀನಿ ಇದ್ರೊಳಗಡೆ. So then with the help of piston, movable piston ಇಂದ ನಾನು ಅದನ್ನ ಏನು ಮಾಡ್ತಿದ್ದೀನಿ? I am applying a force or a weight. So ಅದ್ರ ಮೇಲೆ weight ಹಾಕ್ತಿದ್ದೀನಿ or a force ಹಾಕ್ತಿದ್ದೀನಿ. ಏನಾಗಬೇಕು? This piston will move downwards. As the piston moves downwards, this gas will enter into the solvent. Solvent ಒಳಗಡೆ ಏನಾಗ್ತಿದೆ? gas enter ಆಗ್ತಿದೆ. So as the pressure increases, this diagram itself explains, as the pressure increases, solubility also increases. Solubility also increases. This Henry's law is very important. So as the pressure increases, solubility increases. So this Henry's law I will discuss in the next class in detail. So before entering to that, one question KCET 2022 ಅಲ್ಲಿ ಕೇಳಿದ್ದಾರೆ ಅಂತ ಹೇಳಿದೆ. So solubility of gas in liquid increases with. So solubility of solid in liquid ನೋಡಿದ್ವಿ, solubility of gas in liquid ಎರಡು ಕಾನ್ಸೆಪ್ಟ್ ನ ನೋಡಿದ್ವಿ. ಸೊ ಅವ್ರು ಕೇಳಿರೋ ಕ್ವೆಶ್ಚನ್ ಯಾವುದು? solubility of gas in liquid increases with. ಹೇಗೆ ಇನ್ಕ್ರೀಸ್ ಆಗುತ್ತೆ? ಆಪ್ಷನ್ ಎ increase of pressure and decrease of temperature, option B decrease of pressure and decrease of temperature, option C increase of pressure and increase of temperature, option D decrease of pressure and increase of temperature. ಸೊ ಇದು ಅಷ್ಟು ಆಪ್ಷನ್ಸ್ ಫಸ್ಟ್ ಬಿಟ್ಬಿಡಿ. ಸೊ ಏನಾಗುತ್ತೆ? ಫಸ್ಟ್ ನಾವು ಗ್ಯಾಸ್ ಇನ್ ಲಿಕ್ವಿಡ್ ನೋಡಿದಾಗ, ಸೊ ಗ್ಯಾಸ್ ಇನ್ ಲಿಕ್ವಿಡ್ ಇಸ್ ಅನ್ exothermic reaction. So it is an exothermic reaction, right? So exothermic reaction is heat absorbed, ಏನಾಗ್ತಿದೆ? ಸಾರಿ, heat liberate ಆಗ್ತಾ ಇದೆ, heat liberated. So heat liberate ಆಗ್ತಿದೆ means it requires a minimum temperature. So temperature ಏನಾಗಬೇಕು? ನಮಗೆ ಡಿಕ್ರೀಸ್ ಆಗಬೇಕು. and in the last Henry's law time ಅಲ್ಲಿ ಹೇಳಿದಾಗ ಏನಾಗಬೇಕು? ಸೊ ಪ್ರೆಷರ್ ಇನ್ಕ್ರೀಸ್ ಆಯಿತು ಅಂತಂದ್ರೆ solubility will be definitely increases. ಸೊ ಪ್ರೆಷರ್ ಏನಾಗಬೇಕು? ಪ್ರೆಷರ್ ಇನ್ಕ್ರೀಸ್ ಆಗಬೇಕು, ಟೆಂಪರೇಚರ್ ಡಿಕ್ರೀಸ್ ಆಗಬೇಕು. ಸೊ ಇನ್ ವಿಚ್ ಆಪ್ಷನ್ ದಟ್ ಅವರ್ ಆನ್ಸರ್ ಇಸ್ ಪ್ರೆಸೆಂಟ್? ದಟ್ ಈಸ್ ಆಪ್ಷನ್ ಎ, ಇನ್ಕ್ರೀಸ್ ಇನ್ ಪ್ರೆಷರ್ ಅಂಡ್ ಡಿಕ್ರೀಸ್ ಇನ್ ಟೆಂಪರೇಚರ್. ಸೊ ವಿಚ್ ಒನ್ ಇಸ್ ದ ಆನ್ಸರ್? ಹಾಗಾದ್ರೆ ದಟ್ ಈಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಆಪ್ಷನ್ ಎ ಹಾಕಿದ್ರೆ ಯು ವಿಲ್ ಗೆಟ್ 1 mark ವೆರಿ ಈಸಿಲಿ. ಸೊ ಇದರಲ್ಲಿರುವಂಥ ಕಾನ್ಸೆಪ್ಟ್ ಏನು ಅಷ್ಟೊಂದು ಡಿಫಿಕಲ್ಟ್ ಆಗಿಲ್ಲ. ಸೊ ಲೆಟ್ ಅಸ್ ಲರ್ನ್ ಇನ್ ಡಿಟೈಲ್. ಸಿಂಪಲ್ ಇರೋದನ್ನ, ಕಾಂಪ್ಲೆಕ್ಸ್ ಇರೋದನ್ನ ಸಿಂಪಲ್ ಆಗಿ ಲರ್ನ್ ಮಾಡೋಣ. So till then, keep updated with TTT Academy. Thank you.